ಮಾತಾಡ್ರಿ. ನೀವೇನ್ ಹೇಳ್ತೀರಾ? ನೀವು ಕಾಂಗ್ರೆಸ್ ಪರ ಅಲ್ವಾ? ಏನ್ ಹೇಳ್ತೀರಾ? ಕಾಂಗ್ರೆಸ್ ವಿರೋಧಿ ಇವರು. ನೀವೇನ್ ಹೇಳ್ತೀರಾ? ಕಾಂಗ್ರೆಸ್ ವಿರೋಧಿ. ಕಾಂಗ್ರೆಸ್ ಬಂದು ಒಂದು ವರ್ಷದಲ್ಲಿ ಏನಾಯ್ತು? ಬಹಳ ಒಳ್ಳೆ ಕೆಲಸ ಆಗಿದೆ. ಏನು ಒಳ್ಳೆ ಕೆಲಸ ಆಗಿದೆ? ಎಲ್ಲ ಕೆಲಸ ಒಳ್ಳೆ ಕೆಲಸ. ಏನು ಒಳ್ಳೆ ಕೆಲಸ ಆಗಿದೆ? ಎಲ್ಲ ಆಗ್ತಾ ಇದೆ ಅಲ್ರಿ, ಮತ್ತೇನ್ ಬೇಕ್ರಿ? ಏನಾಗಿದೆ? ಏನಾಗಿದೆ? ಹೇಳ್ಬೇಕು. ಆಗಿದೆಲ್ಲ ಏನಾಗಿದೆ? ಎಲ್ಲ ಬಡವರಿಗೆ ಒಳ್ಳೆ ಕೆಲಸ ಆಗ್ತಾ ಇದೆ, ಬಡವರಿಗೆ ಒಳ್ಳೆ ಸಿಗ್ತಾ ಇದೆ. ಏನಾಗಿದೆ? ಏನಾಗ್ಬೇಕಿತ್ತು? ಎಲ್ಲ ಆಗಿದೆ ಅಲ್ಲ ಕೆಲಸ. ಒಳ್ಳೇದಾಗಿದೆ. ಏನು ಒಳ್ಳೇದಾಗಿದೆ? ಎಲ್ಲ ಒಳ್ಳೆಗಿದೆ. ಹೆಣ್ಮಕ್ಳಿಗೆ 2,000 ಬರ್ತಾ ಇದೆ. ಹೆಣ್ಮಕ್ಳಿಗೆ 2,000 ಬರ್ತಾ ಇದೆ. 5 ಕೆಜಿ ಅಕ್ಕಿ ಬರ್ತಾ ಇದೆ. 2,000 ಬಂತು. ಬಡವರು ಒಳ್ಳೆ ಉಳಿತಾ ಇದಾರೆ. 2,000 ಯಾರು ದುಡ್ಡನ್ನ ಕೊಡ್ತಾ ಇರೋದು? ಯಾರು ದುಡ್ಡು? ಅವರು ಸರ್ಕಾರ ಯಾರು ದುಡ್ಡನ್ನ ಕೊಡ್ಲಿರಿ? ಮತ್ತೆ ಯಾರು ಕೊಟ್ಟಿದ್ರ? ನಮ್ದು ಈಗ 2,000 ಬರ್ತದೆ. ಈಗ ಒಂದ್ ನಿಮಿಷ ಕೇಳು, ನನ್ ಮಾತ್ ಕೇಳು. 2,000 ರೂಪಾಯಿ ಹೇಳ್ತೀರಾ? 2,000 ರೂಪಾಯಿ ಕೊಟ್ಟಿರೋ ಉಪಯೋಗ ಅಂತಿದ್ಯಾ? 2,000 ರೂಪಾಯಿ ಯಾರು ಕಷ್ಟ ಅದು? ಯಾರು ಕಷ್ಟ? ಈ ಬೀದಿಯಲ್ಲಿ, ಈ ಕಚರಲ್ಲಿ ಮಳೆಯಲ್ಲಿ ಉಳ್ಕೊಂಡು ನಾವು ಕಷ್ಟ ಬಿಡೋದು. ನಮ್ ದುಡ್ಡನ್ನ ಈಸ್ಕೊಂಡು ಅವ್ರು ಮಾಡ್ತಾರ. ಅವ್ರ ಅಪ್ಪನ ಕಾಸು ಕೊಡ್ತಾ ಇದಾರ. ಅವ್ರಪ್ಪನ ಇಷ್ಟು ದಿನ ಕೊಟ್ಟರಲ್ಲ, ಇಷ್ಟು ದಿನ ಮಾಡಿದ್ರಲ್ಲ. ಅವ್ರಪ್ಪನ ದುಡ್ಡು ಯಾರೋ 1 ರೂಪಾಯಿ ಕೊಟ್ರ? ನಾವು 1 ರೂಪಾಯಿ ಕೊಟ್ರ? ನಾವು ಕೇಳಿದ್ರ? 2,000 ಬರ್ತಾ ಇದೆಯಲ್ಲ, ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಈಗ ನೋಡಿ. ನಾವು ಊರ್ ಬಿಟ್ಟು ಊರ್ ಬಂದಿದ್ದೀವಿ. ದುಡ್ಡು ಹಾಕ್ಲಿದ್ರು ಪರವಾಗಿಲ್ಲ, ಅದೇ ಮತ್ತೆ ಹಾಕ್ಲಿದ್ರು ಪರವಾಗಿಲ್ಲ. ಮನೆ ಜೀವನ ನಡೆಸ್ಕೊಳ್ತಾರೆ ಹೆಣ್ಮಕ್ಳು. ಮನೆ ಜೀವನ ಅವ್ರ ಸಂಸಾರ ನಡೆಸ್ಕೊಂತಾರೆ. ನನ್ ಪ್ರಕಾರ ಕೇಳು, ಸ್ವಲ್ಪ ನನ್ ಮಾತ್ ಕೇಳು. 2,000 ರೂಪಾಯಿ ಕೊಡ್ತಾರಂತೆ, ಒಪ್ಕೊಳ್ತೀನಿ. ಏನ್ಕೆ ಕೊಡ್ತಾರೆ? ಯಾರು ದುಡ್ಡನ್ನ ಕೊಡ್ತಾರೆ? ಯಾರು ಅಪ್ಪನ ದುಡ್ಡನ್ನ ಕೊಡ್ತಾ ಇರೋದು? ದುಡ್ಡು ಕೊಡ್ತಾರೆ. ನಮ್ ದುಡ್ಡು ನಮಗೆ ನಮ್ ದುಡ್ಡು ಏನ್ಕೆ ಕೊಡ್ಬೇಕು? ಅದು ಕೊಟ್ಟಿದ್ರು. ನೀನ್ ಸಂಬಂಧ ಮಾಡಿಲ್ಲ. ನೀನು 2 ವರ್ಷ ಕೊಟ್ಟಿದ್ರ? ನಿಮ್ ಬಿಜೆಪಿ ಸರ್ಕಾರ 10 ವರ್ಷ ಮಾಡ್ತಾರಲ್ಲ, ಏನ್ 1 ರೂಪಾಯಿ ಕೊಟ್ರ? ಎಲ್ಲ ಸುಳ್ಳಿದ್ದಾರೆ. ಎಲ್ಲ ಸುಳ್ಳಿಗೆ ಕಾಸು ಕೊಟ್ಟ ಲಂಚ ಅದು. ಎಲ್ಲ ಲಂಚ ಕೊಟ್ಟಕ್ಕೆ ನೀನು ಲಂಚ ಬಗ್ಗೆ ಮಾತಾಡ್ತೀಯ? ಎಷ್ಟಿತ್ತು? ಬಿಜೆಪಿ ದುಡ್ಡು ಬಂದು ಲಂಚ ನಿನ್ ಕೊಟ್ಬಿಟ್ಟು ನಿನ್ನೆ ಈಸ್ಕೊಂಡ್ಬಿಟ್ಟಿದ್ದಾರೆ. 2,000 ರೂಪಾಯಿ ಕೊಟ್ಬಿಟ್ಟು. ಯಾರು ಇಸ್ಕೊಂಡಿಲ್ಲ. ನಿಮ್ಗೆ ಈಸ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇಸ್ಕೊಂಡಿಲ್ಲ. ಈಸ್ಕೊಂಡಿಲ್ಲ. ಪಕ್ಷ ಆಯ್ತಲ್ಲ, ಒಳ್ಳೆ ಪಕ್ಷ. ಒಂದ್ ನಿಮ್ತಾಕಲು ಬಿಜೆಪಿ ಹಂಗ ಈಸ್ಕೊಂಡಿಲ್ಲ. ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಇವಾಗ ಬಂದ್ಬಿಡು, ಕಾಂಗ್ರೆಸ್ ಬಂದ್ಬಿಡು ತುಂಬಾ ರೌಡಿಜಮ್ ಆಗ್ಬಿಟ್ಟಿದೆ. ಮಕ್ಕಳು ಹೊಡೆದ್ಬಿಟ್ಟು ಚಿಕ್ಕ ಮಕ್ಕಳನ್ನ ಹೆಣ್ಮಕ್ಳನ್ನ ತುಂಬಾ ಕೆಟ್ಟದ್ ಮಾಡ್ತಾ ಇದ್ದಾರೆ. ಬಿಜೆಪಿ ಫಸ್ಟ್ ಸರ್ಕಾರ ನೀನೇ ಒಳ್ಳೇದ ಮಾಡಿದ ನೀನೇ ಹೇಳ್ದೆ. ಎಲ್ಲ ಒಳ್ಳೇದೇ ಮಾಡ್ತಾರೆ. ಬಿಜೆಪಿ ಬಗ್ಗೆ ಹೇಗೆ ಹೇಳ್ತೀಯ? ನಾನು ಬಿಜೆಪಿ ಮಾತಾಡ್ತಾನ ನಾನು. ಕಾಂಗ್ರೆಸ್ ಒಳ್ಳೇದು. ನಾನು ನ್ಯಾಯಕ ಮಾತಾಡ್ತೀನಿ. ಇಲ್ಲ, ಕಾಂಗ್ರೆಸ್ ನೀನ್ ಹೇಳ್ತಾ ಇದೀಯ. ಕಾಂಗ್ರೆಸ್ ನೋಡಿ ಇತ್ತವ್ರ ಕಷ್ಟ ಇದೆ. ಏನ್ ಕೆಲಸ ಮಾಡಿದೆ ಮಾತಾಡ್ರಿ. ನಾವು ನೋಡಿ ಇಲ್ಲಿ ಕುತ್ಕೊಂಡು 1 ರೂಪಾಯಿ 2 ರೂಪಾಯಿ ಅಯ್ಯೋ ಅಪ್ಪ ಅಮ್ಮ ಬಿಚ್ಚ ಇಸ್ಕೋಬೇಡ ಅಂತ ವ್ಯಾಪಾರ ಮಾಡಿ 1 ರೂಪಾಯಿ ದುಡಿತೀವಿ. ನಾನು ಹೆಂಡತಿ ಮಕ್ಕಳನ್ನ ಕಾಪಾಡ್ತೀನಿ. 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದೀಯ. 2,000 ರೂಪಾಯಿ ಇವಾಗ ನಾನು ಕಷ್ಟ ಬಿಟ್ಬಿಡು ಹೋಗಿ ಎಣ್ಣೆ ಹೊಡ್ತೀನಿ. ಎಣ್ಣೆನ ಬೆಲೆ ಎಷ್ಟು ಗೊತ್ತಾ? ಅದೇ ಇದು ಎಣ್ಣೆ ಬಿಡ್ಬೇಕಂತಾನೆ ಮಾಡ್ತಾ ಇರೋದು. ಎಣ್ಣೆ ಬಿಟ್ರೆ ಒಳ್ಳೇದಾಗತ್ರಿ. ಎಣ್ಣೆನ ಬಂದ್ ಮಾಡೋ, ಸಂಸಾರ ಒಳ್ಳೇದಾಗತ್ರಿ. ಎಣ್ಣೆ ಬಂದ್ ಮಾಡಿದ್ಯಾ? ಬಿಡ್ರಿ ಫಸ್ಟ್. ಬಿಟ್ಬಿಟ್ಟಿದ್ದೀನಲ್ಲ. ಬಿಟ್ಬಿಟ್ಟಿದ್ದೀನಲ್ಲ. ನೀವು ಬಿಟ್ಟಿದ್ದೀರಾ? ನೀವೆಲ್ಲ ಹೇಳ್ತಾ ಇರೋದು ಕಷ್ಟ ಕೂಲಿ ಅವನು ಪಾಪ ಏನ್ ಮಾಡ್ತಾನೆ. ಅದಕ್ಕೆ ಅದೇ ದುಡ್ಡು ಹೆಣ್ಮಕ್ಳು ಮನೆ ಕೊಡ್ರಿ. ಒಂದ್ ನಿಮಿಷ ಅದೇ ದುಡ್ಡು ಬೇಡಲ್ಲ. ಬೇಡ. ನಂತರ ಕೇಳು. ಎಣ್ಣೆ ಹೊಡ್ತೀರಾ? ಒಂದ್ ಬಾಟಲ್ ಒಂದು ಎಣ್ಣೆ ಎಷ್ಟು ಗೊತ್ತಾ? ನೀನು ಯಾವತ್ತು ಗೊತ್ತಿಲ್ಲಪ್ಪ. ನನ್ ಮಾತ್ ಕೇಳು. 2,000 ರೂಪಾಯಿ ಕೊಡ್ತೀವಿ ಅಂತಲ್ಲ, 1 ಕೋಟಿ ಎಷ್ಟು ಬೆಲೆ ಗೊತ್ತಾ? ಅದಕ್ಕೆ ಹೆಣ್ಮಕ್ಳು 200 ರೂಪಾಯಿ ಗಂಡ್ ಮಕ್ಳಿಗೆ ತಿಂಗಳಿಗೆ ಹೋಗ್ತಿದ್ರು. ದಿವಸಕ್ಕೆ 200 ರೂಪಾಯಿ ಅಂದ್ರೆ ತಿಂಗಳಿಗೆ 600 ರೂಪಾಯಿ. 2,000 ರೂಪಾಯಿ ಎಂತಿಗೆ ಹೋಗ್ಬಿಟ್ರೆ 4,000 ನನ್ ದುಡ್ಡನ್ನೇ ನಿಮ್ಮ ಹತ್ರ ಇದೆ. ಅಣ್ಣ ಏನು ಕಣ ಕುಡಿತೀರಾ? ನನ್ ಕಷ್ಟ ಇದೆ. ಅದೇ ದುಡ್ಡು ಮನೆ ಬರ್ತಾ ಇದೆ. ಮನೆ ಮಾತ್ರ ಎಲ್ಲಾಗತ್ತೆ. ಏನು ಅದೇ ಅರ್ಧ ಜನ ಕೊಡೋದು, ಅರ್ಧ ಜನಕ್ಕೆ ಇಲ್ಲ ನಂದು. ನಿನ್ಗೆ ಬಂದಿದೆ, ನೀನ್ ಮಾತಾಡ್ತೀಯಾ? ನಮ್ಗೆಲ್ಲ ಬಂದಿಲ್ಲ. ತಮಿಳ್ನಾಡು ರೀ. ನಿಮ್ಗೆ ಇದು ಪ್ರೂಫ್ ಇದೇನ್ರಿ? ಇಲ್ಲಿಗೆ ನೀವು ಯಾವ ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದ್ದೀರಿ? ಅರೇ ನಿಮಗ್ ಬಂದಿಲ್ಲ, ಅದಕ್ಕೆ ಮಾತಾಡ್ತಾ ಇಲ್ಲ ನೀವು. ನೀವು ಇಲ್ಲಿ ಬೆಂಗಳೂರಿಗೆ ಎಟ್ ಬಂದ್ರೆ ನೀವು ಆಧಾರ್ ಕಾರ್ಡ್ ಫಸ್ಟ್ ಮಾಡ್ಕೊಳ್ಳಿ, ನಿಮಗೂ ಬರುತ್ತೆ ದುಡ್ಡು. ನಮ್ದೆಲ್ಲ ಆಧಾರ್ ಕಾರ್ಡ್ ಎಲ್ಲ ವೋಟ್ ಕಾರ್ಡ್ ನೋಡಿ ಹಾಕಿರೋದು. ಓಟು ಎಲ್ಲೂ ಹಾಕಿದ್ರು? ಇಲ್ಲಿ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಮಾಡಿಸ್ಕೋಬೇಕಿತ್ತು, ಮಾಡಿಸ್ಬೇಕಿತ್ತು ನೀವು. ಬೇಡ ಕಣ ನಮ್ಗೆ, ಬೇಡ. ನಿಮಗ್ ಬೇಡ. ಬೇಡ ನಿಮಗ್ ಸೌಕರ್ಯ. ನನ್ ಮಕ್ಕಳು ಎಂತಿಗೆ ಕಾಪಾಡಿಗೆ ನಂಗೆ ತಾಕತ್ತಿದೆ. ಬಡವರು ಬಹಳ ಜನ ಇದ್ದಾರೆ. ನನ್ಗೆ ತಾಕತ್ತಿದೆ ಕಣ್ಣು. ಕೊಡೋದು ದುಡ್ಡನ್ನ ನನ್ಗೆ ಬೇಡ ಕಣು. ನೀವು ಒಬ್ರಿಗೆ ಬೇಡ ರೀ. ಬೇಡ ಕಣು. ಎಷ್ಟೋ ಜನ ಸುಖ ಬೇಕಾಗುತ್ತೆ ಅಂತ ದುಡ್ಡು ಐತಲ್ಲ, ಬಹಳ ಜನ ಬಹಳ ಉಪಯೋಗ ಆಗುತ್ತೆ. ಇವಾಗ ಹೇಳ್ತೀನಿ, ಸತ್ಯವಾಗಿ ಹೇಳ್ತಾನೆ. ತಿರ್ಗಾ ಕುತ್ಕೊಳ್ಳೋದು ಮೇಲೆ ಅವರೇ ಸರ್ಕಾರ ಮಾಡುತ್ತೆ. ಈ 4ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ. ಡನ್ ಮಾಡ್ಬಿಡಿ. ನನ್ಗೆ ಕಾಂಗ್ರೆಸ್ ಪಕ್ಷ 4ನೇ ತಾರೀಕಿಗೆ ಬಂದೇ ಬರುತ್ತೆ. ಎಣಿಸ್ಕೊಳ್ಳಿ ನೀವು. ಬಹುಮತದಿಂದ